ಪೆಬಲ್ಸ್ ಕನ್ನಡ. ಓಕೆ ಮಕ್ಕಳೇ, ನಾವಿವಾಗ ನಮ್ಮ ಸುತ್ತಮುತ್ತ, ನಮ್ಮ ನಗರದ ಸುತ್ತಮುತ್ತ ಏನೇನಿರುತ್ತೆ, ನಾವು ಯಾವ್ಯಾವುದಕ್ಕೆ ಏನೇನಂತ ಕರಿತೀವಿ, ಅಲ್ಲಿ ಏನೇನು ಮಾಡ್ತಾರೆ, ಹೇಗಿರುತ್ತೆ ಅಂತ ಎಲ್ಲ ತಿಳ್ಕೊಳ್ಳೋಣ. ನಮ್ಮ ಸುತ್ತಮುತ್ತ ನಾವು ಏನು ನೋಡ್ತೀವಿ, ಮರ ಗಿಡಗಳ ಜೊತೆ ನಾವು ಪಕ್ಷಿ ಪ್ರಾಣಿಗಳ ಜೊತೆ ಇನ್ನೇನೇನೋ ಸ್ಥಳಗಳೆಲ್ಲ ಇರ್ತವೆ. ನಾವು ಏನೇನೆಲ್ಲ ನೋಡ್ತೀವಿ ಅಂತ ನಾವಿವಾಗ ತಿಳ್ಕೊಳ್ಳೋಣ. ಬಸ್ ಸ್ಟಾಪ್ ಇರುತ್ತೆ, ಪೋಸ್ಟ್ ಆಫೀಸ್ ಇರುತ್ತೆ, ರೈಲ್ವೆ ಸ್ಟೇಷನ್ ಇರುತ್ತೆ, ನಮ್ಮ ಸುತ್ತಮುತ್ತ ಪಾರ್ಕ್ಗಳಿರ್ತವೆ, ಸ್ಕೂಲು, ಹಾಸ್ಪಿಟಲ್, ಹೀಗೆ ತುಂಬ ಇದೇ ರೀತಿಯಾಗಿ ತುಂಬ ವಸ್ತುಗಳನ್ನ ನಾವು ನಮ್ಮ ಸುತ್ತಮುತ್ತ ನೋಡ್ತೀವಿ. ಒಂದೊಂದಾಗಿ ನಾವು ಅದು ಯಾವುದು, ಅಲ್ಲೇನಿರುತ್ತೆ, ಹೇಗಿರುತ್ತೆ ಅಂತೆಲ್ಲ ತಿಳ್ಕೊಳ್ಳೋಣ. ನಾನು ನಿಮಗೆ ಒಂದೊಂದು ಪಿಕ್ಚರ್ ತೋರಿಸಿ ಅದು ಏನು ಅಂತೆಲ್ಲ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಗಮನವಿಟ್ಟು ಸರಿಯಾಗಿ ಕಲ್ತ್ಕೋಬೇಕು. ಓಕೆ ನಮ್ಮ ಮಕ್ಕಳೇ? ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಸರಿಯಾಗಿ ನೋಡಿ. ಇದು ಏನು ಅಂತ ಗೊತ್ತಾಯ್ತಾ ಮಕ್ಕಳೇ ನಿಮಗೆ? ಇದು ಬಸ್ ನಿಲ್ದಾಣ, ಬಸ್ ಸ್ಟಾಪ್ ಅಂತ ಹೇಳ್ತೀವಿ. ಬಸ್ ಸ್ಟಾಪು ದೊಡ್ಡದು ಇರುತ್ತೆ, ಚಿಕ್ಕ ಚಿಕ್ಕ ಬಸ್ ಸ್ಟಾಪ್ಗಳು ಇರ್ತವೆ. ದೊಡ್ಡ ದೊಡ್ಡ ಬಸ್ ನಿಲ್ದಾಣದಲ್ಲಿ ನಾವೇನು ನೋಡ್ತೀವಿ, ಅಲ್ಲಿ ದೊಡ್ಡ ದೊಡ್ಡ ಬಸ್ ನಿಲ್ದಾಣದಲ್ಲಿ ಬೇರೆ ಬೇರೆ ಶಾಪ್ಗಳು ಕೂಡ ಇರ್ತವೆ, ತಿಂಡಿ ತಿನಿಸಿನ ಅಂಗಡಿಗಳು ಕೂಡ ಇರ್ತವೆ. ಆಮೇಲೆ ಚಿಕ್ಕ ಚಿಕ್ಕ ಬಸ್ ಸ್ಟಾಪಲ್ಲಿ ನಾವು ವೇಟ್ ಮಾಡ್ತಾ ಇರ್ತೀವಿ. ಬಸ್ ಸ್ಟಾಪಲ್ಲಿ ನಾವು ಏನು ಮಾಡ್ತೀವಿ, ಕೂತ್ಕೊಂಡಿರ್ತೀವಿ, ನಮ್ಮ ಬಸ್ಗೋಸ್ಕರ ಕಾಯ್ತಾ ಇರ್ತೀವಿ. ನಮ್ಮ ಬಸ್ ಯಾವಾಗ ಬರುತ್ತೆ ಆವಾಗ ಬಸ್ ಏರಿ ನಾವು ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತೀವಿ. ಕೆಲವೊಂದು ಬಸ್ ನಿಲ್ದಾಣದಲ್ಲಿ ಒಂದು ಊರಿಂದ ಬೇರೆ ಊರಿಗೆ, ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗೋ ಬಸ್ಗಳಿರ್ತವೆ. ಚಿಕ್ಕ ಚಿಕ್ಕ ಬಸ್ ಸ್ಟಾಪ್ ಅಂದರೆ ನಮ್ಮ ನಗರದಲ್ಲೇ ಸುತ್ತಾಡುವಂಥ ಬಸ್ಗಳಿಗೆ ನಾವು ಅಲ್ಲಲ್ಲೇ ಸ್ಟಾಪ್ ಆಗೋಕ್ಕೆ ಚಿಕ್ಕ ಬಸ್ ಸ್ಟಾಪ್ ಮಾಡಿರ್ತೀವಿ. ಅಲ್ಲಿ ನಾವು ಜನಗಳು ಕಾಯೋದು ನೋಡ್ತೀವಿ. ಆಮೇಲೆ ಬಸ್ ಸ್ಟಾಪ್ ಬಂದ ತಕ್ಷಣ ಕಂಡಕ್ಟರ್ ಸಿಟಿ ಊದಿ ವಿಷಲ್ ಹಾಕಿ ಬಸ್ನ ಸ್ಟಾಪ್ ಮಾಡ್ತಾರೆ. ಬಸ್ ಸ್ಟಾಪ್ ಆಗೋದು, ಸ್ಟಾರ್ಟ್ ಆಗೋದು ಬಸ್ ಸ್ಟಾಪಿಂದಾನೆ ತಾನೆ. ಓಕೆ ಮಕ್ಕಳೇ, ನಮಗಿವಾಗ ಬಸ್ ಸ್ಟಾಪ್ ಬಗ್ಗೆ ಗೊತ್ತಾಯ್ತು. ಮತ್ತೆ ನಮ್ಮ ಸುತ್ತಮುತ್ತ ಏನು ನೋಡಿರ್ತೀರಾ? ಓಕೆ, ನೀವು ಹಾಸ್ಪಿಟಲ್ ನೋಡಿದ್ದೀರಾ? ನಮ್ಮ ನಗರದಲ್ಲಿ ಒಂದೊಂದು ಕಡೆನೂ ಒಂದೊಂದು ಹಾಸ್ಪಿಟಲ್ ಇರ್ತವೆ. ತುಂಬ ಹಾಸ್ಪಿಟಲ್ಸ್ ಇರ್ತವೆ, ಚಿಕ್ಕ ಚಿಕ್ಕ ಹಾಸ್ಪಿಟಲ್ ಇರ್ತವೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ ಇರ್ತವೆ. ಹಳ್ಳಿಗಳಲ್ಲೆಲ್ಲ ಸ್ಮಾಲ್ ಸ್ಮಾಲ್ ಚಿಕ್ಕ ಹಾಸ್ಪಿಟಲ್ ಇರ್ತವೆ. ಇದು ಆಸ್ಪತ್ರೆ, ನಾವು ಇದಕ್ಕೆ ಆಸ್ಪತ್ರೆ ಅಂತ ಹೇಳ್ತೀವಿ. ಓಕೆ, ಹಾಸ್ಪಿಟಲಲ್ಲಿ ಏನೇನಿರುತ್ತೆ? ಡಾಕ್ಟರ್ ಇರ್ತಾರೆ, ಡಾಕ್ಟರು ಬಿಳಿ ಕೋಟ್ ಹಾಕಿರ್ತಾರೆ, ನರ್ಸ್ಗಳು ಇರ್ತಾರೆ. ನಾವು ಹಾಸ್ಪಿಟಲ್ಗೆ ಏನಕ್ಕೆ ಹೋಗ್ತೀವಿ? ನಮ್ಗೆ ಹುಷಾರಿರ್ಲಿಲ್ಲ ಅಂದರೆ, ಜ್ವರ ಬಂದಿದ್ರೆ, ಕೆಮ್ಮು ನೆಗಡಿ ಆದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಹುಷಾರಾಗ್ಬಿಡ್ತೀವಿ. ಡಾಕ್ಟರ್ ಇಂಜೆಕ್ಷನ್ ಎಲ್ಲ ಮಾಡ್ತಾರೆ, ಔಷಧಿ ಎಲ್ಲ ಕೊಡ್ತಾರೆ ಅಲ್ವಾ? ಓಕೆ, ಹಾಸ್ಪಿಟ್ಲಲ್ಲಿ ಪೇಷಂಟ್ಸ್ ಎಲ್ಲ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಡಾಕ್ಟರ್ಗಳೆಲ್ಲ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಓಕೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕೂಡ ಇರ್ತವೆ, ಸ್ಮಾಲ್ ಸ್ಮಾಲ್ ಆಸ್ಪತ್ರೆ ಕೂಡ ಇರ್ತವೆ. ಓಕೆ ಮಕ್ಕಳೇ, ನಮಗಿವಾಗ ಆಸ್ಪತ್ರೆ ಬಗ್ಗೆ ಗೊತ್ತಾಯಿತು. ಮತ್ತೆ ನಮ್ಮ ಸುತ್ತಮುತ್ತ ಏನಿರುತ್ತೆ ಬೇರೆದು ನೋಡೋಣ. ಬೇರೆ ಏನಿರುತ್ತೆ? ಉದ್ಯಾನವನ, ಇದು ಪಾರ್ಕ್ ಅಥವಾ ಗಾರ್ಡನ್ ಅಂತ ನಾವು ಹೇಳ್ತೀವಿ. ಪಾರ್ಕಲ್ಲಿ ಏನೇನು ಮಾಡ್ತೀವಿ? ಪಾರ್ಕಲ್ಲಿ ವಾಕಿಂಗ್ ಎಲ್ಲ ಬಂದಿರ್ತಾರೆ. ನೀವೆಲ್ಲ ಪಾರ್ಕಿಗೆ ಹೋಗಿದ್ದೀರಾ ಮಕ್ಕಳೇ? ನಾವು ಅಜ್ಜಿ ತಾತ ಜೊತೆ ಪಾರ್ಕ್ ಎಲ್ಲ ಹೋಗಿ ಸುತ್ತಾಡ್ತಿರ್ತೀವಿ. ನಮಗೆ ಪಾರ್ಕ್ಗೆ ಹೋಗಕ್ಕಂದ್ರೆ ತುಂಬ ಇಷ್ಟ ಆಗುತ್ತಲ್ವಾ? ಅಲ್ಲಿ ಬೇರೆ ಬೇರೆ ರೀತಿ ಹೂಗಳಿರ್ತವೆ, ಬೇರೆ ಬೇರೆ ರೀತಿ ಮರಗಳಿರ್ತವೆ, ಯಾವಾಗಲೂ ನೆರಳಿರುತ್ತೆ, ಅಲ್ಲಿ ತುಂಬ ತಂಪಾಗಿರುತ್ತೆ. ಕೆಲವೊಂದು ಪಾರ್ಕ್ಗಳು ತುಂಬ ದೊಡ್ಡ ದೊಡ್ಡದಾಗಿರ್ತವೆ, ಕೆಲವೊಂದು ನಮ್ಮ ಊರಲ್ಲೆಲ್ಲ ಚಿಕ್ಕ ಚಿಕ್ಕದಲ್ಲಿ ಇರುತ್ತೆ. ನೀವು ಬೆಂಗಳೂರಲ್ಲಿ ಲಾಲ್ಬಾಗ್ ಪಾರ್ಕ್ ಕೇಳಿದ್ದೀರಾ? ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಅವೆಲ್ಲ ತುಂಬ ದೊಡ್ಡ ದೊಡ್ಡ ಪಾರ್ಕ್. ಮೈಸೂರಲ್ಲಿ ಬೃಂದಾವನ ಗಾರ್ಡನ್ ಇದೆ. ಹೀಗೆ ನಾವು ನಮ್ಮ ಊರಲ್ಲಿ ಚಿಕ್ಕ ಚಿಕ್ಕದ ಪಾರ್ಕ್ಗಳಿರ್ತವೆ. ಅಲ್ಲಿ ಜನ ಬಂದು ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡ್ತಾರೆ. ಕೆಲವರು ವಾಕಿಂಗ್, ಜಾಗಿಂಗ್, ಎಕ್ಸಸೈಸ್ ಮಾಡೋಕ್ಕೆಲ್ಲ ಬರ್ತಾರೆ. ನಾವೆಲ್ಲ ಆಟ ಆಡಕ್ಕೆ ಹೋಗ್ತೀವಿ. ಪಾರ್ಕಲ್ಲಿ ಇನ್ನೇನೇನಿರುತ್ತೆ? ಪಾರ್ಕಲ್ಲಿ ಉಯ್ಯಾಲೆ ಇರುತ್ತೆ, ಆಟ ಆಡೋಕ್ಕೆ ಏಣಿಗಳೆಲ್ಲ ಇರುತ್ತೆ, ಜಾರು ಬಂಡಿ ಇರುತ್ತೆ. ನಮಗೆ ಅದೆಲ್ಲ ನೋಡಿದ ತಕ್ಷಣ ತುಂಬ ಖುಷಿಯಾಗಿ ನಾವೆಲ್ಲ ಓಡಾಡ್ತೀವಿ ಅಲ್ವಾ? ಅಲ್ಲೆಲ್ಲ ಆಟ ಆಡೋಕ್ಕೆ ಹೋಗ್ತೀವಿ. ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ಅಲ್ಲಿ. ನಮಗೆ
ಪಾರ್ಕಲ್ಲಿ ಕಾಲ ಕಳೆಯಕ್ಕೆ ತುಂಬ ಇಷ್ಟ ಆಗುತ್ತೆ. ಓಕೆ ಮಕ್ಕಳೇ, ನಮಗಿವಾಗ ಪಾರ್ಕ್ ಬಗ್ಗೆ ಗೊತ್ತಾಯ್ತು. ನಮ್ಮ ಸುತ್ತಮುತ್ತ, ನಮ್ಮ ನಗರದ ಸುತ್ತಮುತ್ತ ಇನ್ನೇನೇನಿರುತ್ತೆ ಅಂತ ತಿಳ್ಕೊಳ್ಳೋಣವಾ? ಓಕೆ ಮಕ್ಕಳೇ, ನಮ್ಮ ಸುತ್ತಮುತ್ತ ಇರೋ ಇನ್ನೊಂದು ಮುಖ್ಯವಾಗಿರೋದಂದ್ರೆ ಶಾಲೆ, ಸ್ಕೂಲ್. ಶಾಲೆಯಲ್ಲಿ ಟೀಚರ್ಸ್ ಇರ್ತಾರೆ, ನಮಗೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಪ್ಲೇ ಗ್ರೌಂಡ್ ಎಲ್ಲ ಇರುತ್ತೆ. ಸ್ಕೂಲ್ ಅಂದರೆ ನಾವು ಎಲ್ಲಿ ಹೋಗ್ತೀವಿ, ನಮಗೆ ಪಾಠ ಕಲಿಸ್ತಾರೆ ಟೀಚರ್ಸು, ನಾವು ಪಾಠ ಕಲಿಯುವಂಥ ಪ್ಲೇಸು ಸ್ಕೂಲು. ನಾವು ಸ್ಕೂಲಲ್ಲಿ ತುಂಬ ವಿಷಯ ತಿಳ್ಕೊತೀವಿ. ಸ್ಕೂಲ್ ಅಂದರೆ ನಮಗೆ ಇಷ್ಟ ಆಗುತ್ತೆ. ನಾವು ಮತ್ತೆ ಸ್ಕೂಲ್ಗೆ ಡೈಲಿ ಹೋಗಬೇಕು. ಸ್ಕೂಲಲ್ಲಿ ಇನ್ನೇನೇನಿರುತ್ತೆ? ಕ್ಲಾಸ್ ರೂಮ್ಗಳೆಲ್ಲ ಇರ್ತವೆ. ಕ್ಲಾಸ್ ರೂಮಲ್ಲಿ ಬೋರ್ಡು, ಚಾಕ್ ಪೀಸ್ ಎಲ್ಲ ಇರುತ್ತೆ. ಸ್ಕೂಲ್ಗೆ ನಾವು ದೇವಸ್ಥಾನ ಅಂತ ಹೇಳ್ತೀವಿ, ಇದು ಜ್ಞಾನ ದೇಗುಲ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಜ್ಞಾನ ಸಿಗೋದು ಶಾಲೆಯಲ್ಲಿ, ಅದಕ್ಕೆ ನಾವು ಜ್ಞಾನ ದೇಗುಲ ಅಂತ ಹೇಳ್ತೀವಿ. ನಾವು ಕೈ ಮುಗಿದು ಹೋಗ್ಬೇಕು ಸ್ಕೂಲ್ಗೆ. ಆಮೇಲೆ ನಮ್ಮ ಟೀಚರ್ಸ್ಗೆಲ್ಲ ನಾವು ತುಂಬ ರೆಸ್ಪೆಕ್ಟ್ ಕೊಡಬೇಕು. ಓಕೆ ಮಕ್ಕಳೇ, ನಮಗೆ ಸ್ಕೂಲ್ ಬಗ್ಗೆ ಗೊತ್ತಾಯಿತು. ನಮ್ಮ ಸುತ್ತಮುತ್ತ ಇನ್ನೇನೇನಿರುತ್ತೆ? ನೀವೆಲ್ಲ ಜೂಗೆ ಹೋಗಿದ್ದೀರಾ ಮಕ್ಕಳೇ? ಇದು ನೋಡಿ, ಗಮನವಿಟ್ಟು ನೋಡಬೇಕು. ಇದು ಝೂ. ಝೂ ಅಲ್ಲಿ ಏನೇನಿರುತ್ತೆ? ಝೂ ಅಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರಾಣಿಗಳಿರ್ತವೆ, ಚಿಕ್ಕ ಚಿಕ್ಕ ಪ್ರಾಣಿಗಳು ಇರ್ತವೆ. ಅದ್ರ ಜೊತೆ ನಾವು ಹುಲಿ, ಸಿಂಹ ಅವುಗಳನ್ನೆಲ್ಲ ನೋಡೋಕ್ಕಾಗುತ್ತಾ? ಕಾಡಲ್ಲಿ ಡೈರೆಕ್ಟಾಗಿ ಹೋಗಿ ನಾವು ಡೈರೆಕ್ಟಾಗಿ ಅವುಗಳನ್ನ ನೋಡೋಕೆ ಹೋದರೆ ಅವು ನಮ್ಮ ಮೇಲೆ ಆರಿ ತಿಂದ್ಬಿಡ್ತವೆ. ಅಂಥ ಪ್ರಾಣಿಗಳನ್ನೆಲ್ಲ ನಾವು ಝೂ ಅಲ್ಲಿ ಇಟ್ಟಿರ್ತೀವಿ. ಝೂ ಅಂದರೆ ಪ್ರಾಣಿ ಸಂಗ್ರಹಾಲಯ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಪ್ರಾಣಿಗಳನ್ನ ಕೂಡಿಟ್ಟಿರ್ತಾರಲ್ವ, ಅದಕ್ಕೆ ಪ್ರಾಣಿ ಸಂಗ್ರಹಾಲಯ ಅಂತ ಹೇಳ್ತೀವಿ. ಝೂ ಅಲ್ಲಿ ಚಿಕ್ಕ ಚಿಕ್ಕ ಪಕ್ಷಿ ಪ್ರಾಣಿಗಳ ಜೊತೆ ದೊಡ್ಡ ದೊಡ್ಡ ಪ್ರಾಣಿಗಳು ಇರ್ತವೆ. ಆಮೇಲೆ ನಾವು ನಮ್ಮ ಸುತ್ತಮುತ್ತ ತುಂಬ ಝೂಗಳಿದ್ದಾವೆ. ಚಿಕ್ಕ ಚಿಕ್ಕ ಝೂಗಳು ಇದ್ದಾವೆ, ದೊಡ್ಡ ದೊಡ್ಡ ಝೂಗಳಿದ್ದಾವೆ. ನೀವು ಬೆಂಗಳೂರು ಬನ್ನೇರುಘಟ್ಟ ಕೇಳಿದ್ದೀರಲ್ವ, ಅಲ್ಲಿ ತುಂಬ ವಿಧ ವಿಧವಾದ ಪ್ರಾಣಿಗಳನ್ನ ಇಟ್ಟಿರ್ತಾರೆ. ನಮಗಿವಾಗ ಝೂ ಬಗ್ಗೆ ಗೊತ್ತಾಯಿತು. ಮುಂದೆ ಇನ್ನೊಂದು ನೋಡೋಣವಾ? ನಮ್ಮ ಸುತ್ತಮುತ್ತ ಇನ್ನೇನಿರುತ್ತೆ ಅಂತ ನೋಡೋಣವಾ ಮಕ್ಕಳೇ? ನೀವೆಲ್ಲ ಬೀಚ್ಗೆ ಹೋಗಿದ್ದೀರಾ ಮಕ್ಕಳೇ? ಬೀಚ್ ಅಂದರೆ ಸಮುದ್ರದ ದಡ. ನಾವು ಬೀಚ್ ಹತ್ರ ಹೋದರೆ ಸಮುದ್ರ ದೊಡ್ಡದಾಗಿ ವಿಶಾಲವಾಗಿರೋ ಸಮುದ್ರ ಕಾಣಿಸುತ್ತೆ. ಅಲ್ಲಿ ಸಮುದ್ರದ ನೀರಲ್ಲಿ ಆಟ ಆಡೋಕ್ಕೆ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸಮುದ್ರ ದಡದಲ್ಲಿ ಮರಳು ಇರುತ್ತೆ. ಆ ಮರಳಲ್ಲಿ ನೀವೆಲ್ಲ ಮನೆ ಕಟ್ಟಿ ಬಂದಿದ್ದೀರಾ? ನಾವಲ್ಲಿಗೆ ಹೋದರೆ ಮನೆ ಕಟ್ಟದೆ ಬರೋದೇ ಇಲ್ಲ ಅಲ್ವಾ? ಅಲ್ಲಿ ಹೋಗಿ ಕಾಲಲ್ಲಿ ಮಣ್ಣು ಹಾಕ್ಕೊಂಡು ಕೈ ಇಟ್ಟು ಮನೆ ಕಟ್ಟಿ ಗುಬ್ಬಿಗೂಡು ಥರ ಕಟ್ಟಿ ಆಟ ಆಡೋಕ್ಕೆ ತುಂಬ ಇಷ್ಟ ಆಗುತ್ತಲ್ವ ಮಕ್ಕಳೇ? ಸಮುದ್ರ ದಡಕ್ಕೆ ಹೋಗಿದ್ರೆ. ಆಮೇಲೆ ಅಲ್ಲಿ ಏಡಿಗಳೆಲ್ಲ ಇರ್ತವೆ, ಮೀನುಗಳಿರ್ತವೆ, ಚಿಕ್ಕ ಚಿಕ್ಕ ಮೀನುಗಳಿರ್ತವೆ. ಆಮೇಲೆ ಸಮುದ್ರ ದಡದಲ್ಲಿ ಶಂಕು ಹುಡ್ಕೋಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ನಮಗೇನಾದರೂ ಚೆನ್ನಾಗಿರೋ ಶಂಕು ಸಿಕ್ಕ ತಕ್ಷಣ ನನಗೆ ಶಂಕು ಸಿಕ್ತು ಅಂತ ನಾವು ತುಂಬ ಖುಷಿಯಾಗಿ ಹೇಳ್ತೀವಿ ಅಲ್ವಾ ಮಕ್ಕಳೇ? ನಮಗಿವಾಗ ಬೀಚ್ ಯಾವುದು ಅಂತ ಗೊತ್ತಾಯಿತು. ಮುಂದೆ ನಮ್ಮ ಸುತ್ತಮುತ್ತ ಇನ್ನೇನಿರುತ್ತೆ ನೋಡೋಣ ಮಕ್ಕಳೇ? ಓಕೆ ಮಕ್ಕಳೇ, ನಾವಿವಾಗ ಮುಂದೆ ನಮ್ಮ ಸುತ್ತಮುತ್ತ ಇನ್ನೇನಿರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದು ಮಾರುಕಟ್ಟೆ, ಮಾರ್ಕೆಟ್. ನಾವು ಸಂತೆ ಬಜಾರ್ ಅಂತ ಕೂಡ ಹೇಳ್ತೀವಿ ಇದಕ್ಕೆ. ನಾವು ಮಾರ್ಕೆಟಲ್ಲಿ ನಮ್ಗೆ ಏನೇನು ಬೇಕು, ಮನೇಲಿ ಅಡುಗೆಗೆ ಬಳಸುವಂಥ ವಸ್ತು, ತರಕಾರಿಗಳು, ಏನೇನು ನಾವು ತಿನ್ನುವಂಥ ವಸ್ತುಗಳು, ಹಣ್ಣು ಹಂಪಲು ಸೊಪ್ಪು ಏನೇನು ಬೇಕೋ ಅದೆಲ್ಲ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಮಾರ್ಕೆಟು ಯಾವಾಗಲೂ ನಾಯ್ಸಿಯಾಗಿರುತ್ತೆ, ಗದ್ದಲವಾಗಿರುತ್ತೆ. ಅಲ್ಲಿ ಎಲ್ಲರೂ ಕೂಗಾಡ್ತಿರ್ತಾರೆ, ಬನ್ನಿ ಬನ್ನಿ ತಗೊಳ್ಳಿ ಅದು ಇದು ಅಂತೆಲ್ಲ ಹೇಳ್ತಿರ್ತಾರೆ. ನೀವು ಮನೇಲಿ ಗಲಾಟೆ ಮಾಡ್ತಿರ್ಬೇಕಾದ್ರೆ ಇದೇನು ಮನೆನಾ ಮಾರ್ಕೆಟಾ ಅಂತ ಹೇಳೋದು ಕೇಳಿರ್ತೀರಲ್ವ ಮಕ್ಕಳೇ? ಇದು ಮಾರುಕಟ್ಟೆ, ಮಾರ್ಕೆಟ್. ಓಕೆ, ನಮ್ಮ ಸುತ್ತಮುತ್ತ ಇನ್ನೇನಿರುತ್ತೆ ಅಂತ ನೋಡೋಣವಾ? ಮಾರ್ಕೆಟ್ ನೋಡಾಯ್ತು, ಮತ್ತೆ ಬೇರೆ ಯಾವ್ದು ನೋಡೋಣವಾ? ಓಕೆ ಮಕ್ಕಳೇ, ಇಲ್ಲಿ ನೋಡಿ, ಇದು ಚಿತ್ರಮಂದಿರ, ಥಿಯೇಟರ್ ಅಂತ ಹೇಳ್ತೀವಿ. ನೀವೆಲ್ಲ ಹೋಗಿದ್ದೀರಾ ಥಿಯೇಟ್ರಿಗೆ ಮಕ್ಕಳೇ? ಇಲ್ಲಿ ಮೂವೀಸ್ ಎಲ್ಲ ಹಾಕ್ತಾರೆ, ಬೇರೆ ಬೇರೆ ಚಲನಚಿತ್ರ ಹಾಕ್ತಾರೆ. ನಾವು ಥಿಯೇಟರ್ಗೆ
ಮೂವಿ ನೋಡಕ್ಕೆ ಹೋಗ್ತೀವಿ. ಅಲ್ಲಿ ನಮ್ಮ ಫೇವ್ರೆಟ್ ಹೀರೋ ಯಾರು, ನಮ್ಮ ಹೀರೋಗಳ ಚಿತ್ರ, ಬೇರೆ ಬೇರೆ ನಟರ ಚಿತ್ರ ಎಲ್ಲ ಹಾಕ್ತಿರ್ತಾರೆ. ನಾವು ಅಲ್ಲೋಗಿ ಮೂವಿ ನೋಡ್ತೀವಿ. ಓಕೆ ಮಕ್ಕಳೇ, ನಮ್ಮ ಸುತ್ತಮುತ್ತ ಮತ್ತಿನ್ನೇನಿರುತ್ತೆ ನೋಡೋಣ. ಇಲ್ಲಿ ನೋಡಿ, ಇದು ಅಂಚೆ ಕಚೇರಿ, ಪೋಸ್ಟ್ ಆಫೀಸ್ ಅಂತ ಹೇಳ್ತೀವಿ. ಇದು ಪೋಸ್ಟ್ ಆಫೀಸಲ್ಲಿ, ಅಂಚೆ ಕಚೇರಿಯಲ್ಲಿ ಇನ್ನೇನೇನಿರುತ್ತೆ? ಪೋಸ್ಟ್ ಬಾಕ್ಸ್ ಇರುತ್ತೆ. ಅಂಚೆ ಕಚೇರಿಯಲ್ಲಿ ನಾವು ಬರೆಯುವಂಥ ಪತ್ರಗಳು, ನಾವು ಬರೆಯುವಂಥ ಲೆಟರ್ಸ್ ಎಲ್ಲ ಅಂಚೆ ಕಚೇರಿಗೆ ಹೋಗಿ ಅಲ್ಲಿ ನಾವು ಯಾವ ವಿಳಾಸಕ್ಕೆ ಬರಿತೀವಿ ಅಲ್ಲಿಂದ ಬೇರೆ ವಿಳಾಸಕ್ಕೆ ತಲುಪ್ತವೆ. ಓಕೆನಾ ಮಕ್ಕಳೇ? ಪೋಸ್ಟ್ ಮಾಸ್ಟರ್ ಅಂತ ಇರ್ತಾರೆ. ಅವರು ನಾವು ಯಾವ ವಿಳಾಸಕ್ಕೆ ಬರೆದಿರ್ತೀವಿ ಅದಾದ ವಿಳಾಸಕ್ಕೆ ನಮ್ಮ ಲೆಟರ್ ತಗೊಂಡೋಗಿ ಅವರಿಗೆ ತಲುಪಿಸ್ತಾರೆ. ನಾವು ಬರೆಯುವಂಥ ಎಲ್ಲ ಪತ್ರಗಳು ಮೊದಲು ಅಂಚೆ ಕಚೇರಿ, ಪೋಸ್ಟ್ ಆಫೀಸ್ಗೆ ಹೋಗ್ತವೆ. ನಮಗಿವಾಗ ಪೋಸ್ಟ್ ಆಫೀಸ್ ಬಗ್ಗೆ ಗೊತ್ತಾಯಿತು. ಮುಂದೆ ನಮ್ಮ ಸುತ್ತಮುತ್ತ ಇನ್ನೇನಿದೆ ನೋಡೋಣ ಮಕ್ಕಳೇ. ಓಕೆ ಮಕ್ಕಳೇ, ನಮ್ಮ ಸುತ್ತಮುತ್ತ ಇರೋಂಥ ಇನ್ನೊಂದು ಏನು ಅಂತ ನೋಡೋಣ. ಬ್ಯಾಂಕ್. ನಾವು ಬ್ಯಾಂಕಲ್ಲಿ ಏನು ಮಾಡ್ತೀವಿ? ಬ್ಯಾಂಕಲ್ಲಿ ನಮ್ಮ ಹಣನ, ನಮ್ಮ ದುಡ್ಡನ್ನ ಸೇವ್ ಮಾಡಿ ಇಡ್ತೀವಿ ಅಲ್ವಾ? ನಾವು ಅಲ್ಲಿ ಹೋಗಿ ನಮ್ಮ ದುಡ್ಡನ್ನ ಹಾಕ್ತೀವಿ. ನಾವು ಬ್ಯಾಂಕಲ್ಲಿ ದುಡ್ಡು ಇಡುವಂಥ ಪ್ಲೇಸ್ ಅಂತ ಹೇಳ್ತೀವಿ. ಓಕೆ ಮಕ್ಕಳೇ, ನಮಗಿವಾಗ ಬ್ಯಾಂಕ್ ಗೊತ್ತಾಯಿತು. ಇನ್ನೊಂದು ಪ್ಲೇಸ್ ನೋಡೋಣ. ಓಕೆ ಮಕ್ಕಳೇ, ನಮ್ಮ ಸುತ್ತಮುತ್ತ ಇರೋಂಥ ಇನ್ನೊಂದು ವಸ್ತು, ಇನ್ನೊಂದು ಪ್ಲೇಸ್ ಯಾವುದು ಅಂತ ನೋಡೋಣ. ರೆಸ್ಟೋರೆಂಟ್, ಉಪಹಾರ ಗೃಹ ಅಂತ ಕೂಡ ನಾವು ಹೇಳ್ತೀವಿ. ಹೋಟೆಲ್ ಅಂತ ಕೂಡ ಹೇಳ್ತೀವಿ. ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ ನಾವು ಹೋಗಿ ತುಂಬ ಚೆನ್ನಾಗಿ ವಿಧ ವಿಧವಾದ ರುಚಿ ರುಚಿಯಾದ ಊಟ, ತಿಂಡಿ, ತಿನಿಸು ಎಲ್ಲ ಸಿಗುವಂಥ ಸ್ಥಳ. ಕೆಲವೊಂದು ಸರಿ ನಮಗೆ ಅಮ್ಮ ಮಾಡಿದ ಅಡುಗೆ ಬೋರ್ ಆಗಿಬಿಟ್ಟಿರುತ್ತೆ ಅಲ್ವಾ? ಆವಾಗ ನಾವು ರೆಸ್ಟೋರೆಂಟಿಗೆ, ಅಪ್ಪ ಅಮ್ಮನ ಕರ್ಕೊಂಡು ರೆಸ್ಟೋರೆಂಟ್ಗೆ ಹೋಗಿ ನಮ್ಗೆ ಏನೇನು ಇಷ್ಟ ರುಚಿ ರುಚಿಯಾದ ತಿಂಡಿ ತಿನಿಸು ಊಟ ಮಾಡ್ಕೊಂಡು ಬರ್ತೀವಿ ಅಲ್ವಾ ಮಕ್ಕಳೇ? ನಮಗಿವಾಗ ರೆಸ್ಟೋರೆಂಟ್ ಬಗ್ಗೆ ಗೊತ್ತಾಯಿತು. ಮುಂದೆ ನಮ್ಮ ಸುತ್ತಮುತ್ತ ಇರೋವಂಥ ಇನ್ನೊಂದು ಪ್ಲೇಸ್ ಯಾವುದು ನೋಡೋಣವಾ? ನಮಗೆ ಮುಖ್ಯವಾಗಿರುವಂಥ ಸ್ಥಳ. ಇದು ಪುಸ್ತಕಾಲಯ ಅಥವಾ ಗ್ರಂಥಾಲಯ ಅಂತ ಕೂಡ ನಾವು ಹೇಳ್ತೀವಿ. ಅಂದರೆ ಲೈಬ್ರರಿ. ಲೈಬ್ರರಿಯಲ್ಲಿ ಏನೇನಿರುತ್ತೆ ಮಕ್ಕಳೇ? ಬೇರೆ ಬೇರೆ ವಿಧ ವಿಧವಾದ ಪುಸ್ತಕಗಳಿರ್ತವೆ. ಕತೆ ಪುಸ್ತಕಗಳಿರ್ತವೆ. ಅಜ್ಜಿ ಕತೆ ಅಂತ ಇರುತ್ತೆ, ಮಕ್ಕಳಿಗಾಗಿ ರಾಮಾಯಣ ಅಂತೆಲ್ಲ ವಿಧ ವಿಧವಾದ ಪುಸ್ತಕಗಳಿರ್ತವೆ. ಮ್ಯಾಗ್ಝಿನ್ಸ್ ಇರುತ್ತೆ, ನಿಮ್ಮ ಕ್ಲಾಸ್ ಬುಕ್ಸ್ಗಳೆಲ್ಲ ಇರ್ತವೆ. ನಮಗೆ ಪುಸ್ತಕಾಲಯದಲ್ಲಿ ತುಂಬ ಪುಸ್ತಕಗಳನ್ನ ಒಂದೊಂದಾಗಿ ಅರೇಂಜ್ ಮಾಡಿರ್ತಾರೆ. ಆಮೇಲೆ ಅಲ್ಲಿ ಪೇಪರ್ ಎಲ್ಲ ಇರುತ್ತೆ. ನಾವು ಹೋಗಿ ಕೂತ್ಕೊಂಡು ನಮಗೆ ಬೇಕಾಗಿರೋ ಪೇಪರ್ನ ಓದ್ಕೋಬೋದು. ಓಕೆ ಮಕ್ಕಳೇ, ನಮಗಿವಾಗ ಪುಸ್ತಕಾಲಯ ಬಗ್ಗೆ ಗೊತ್ತಾಯಿತು. ನಮ್ಮ ಸುತ್ತಮುತ್ತ ಏನೇನಿರುತ್ತೆ, ಹೇಗಿರುತ್ತೆ, ಯಾವುದಕ್ಕೆ ಏನೇನು ಕರಿತೀವಿ ಅಂತ ನಾನು ನಿಮಗೆ ಹೇಳಿಕೊಟ್ಟೆ ಅಲ್ವಾ? ನಮ್ಮ ಸುತ್ತಮುತ್ತ ಏನೇನಿದೆ, ನಮ್ಮ ನಗರದ ಸುತ್ತ ಏನಿರುತ್ತೆ ಅಂತ ನಿಮಗೆ ಹೇಳಿದ್ನ ನೀವು ಚೆನ್ನಾಗಿ ಕೇಳಿದಿರೋ ಇಲ್ಲೋ ಅಂತ ನಾನಿವಾಗ ನಿಮ್ಮನ್ನ ಟೆಸ್ಟ್ ಮಾಡ್ತೀನಿ. ನೀವು ಗಮನವಿಟ್ಟು ಕೇಳಿದಿರೋ ಇಲ್ಲೋ ಅಂತ ನನಗೆ ಇವಾಗ ಗೊತ್ತಾಗುತ್ತೆ. ನಾನು ಒಂದೊಂದು ಪಿಕ್ಚರ್ ತೋರಿಸಿ ನಿಮ್ಗೆ ಹೇಳ್ತೀನಿ, ಅದು ಯಾವುದು ಅಂತ ನೀವು ಸರಿಯಾಗಿ ನೋಡಿ ಉತ್ತರ ನೀಡಬೇಕು. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ, ಇದು ಯಾವುದು ಅಂತ ಸರಿಯಾಗಿ ನೋಡಿ ಹೇಳಬೇಕು ಮಕ್ಕಳೇ. ಇದು ಜ್ಞಾನ ದೇಗುಲ ಅಂತ ಹೇಳಿದ್ದೆ, ಇದು ದೇವಸ್ಥಾನದ ಥರ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ವೆರಿ ಗುಡ್. ಇದು ಸ್ಕೂಲ್, ಶಾಲೆ. ಓಕೆ ಮಕ್ಕಳೇ, ನಾವು ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ ನಾನು, ನೀವು ಅದನ್ನು ಯಾವುದು ಅಂತ ಹೇಳಬೇಕು. ಇಲ್ಲಿ ದೊಡ್ಡ ದೊಡ್ಡ ಪ್ರಾಣಿನೆಲ್ಲ ಇಟ್ಟಿರ್ತಾರೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್. ಇದು ಝೂ, ಪ್ರಾಣಿ ಸಂಗ್ರಹಾಲಯ. ಓಕೆ, ಮತ್ತೆ ಇನ್ನೊಂದು ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಓಕೆನಾ ಮಕ್ಕಳೇ? ಓಕೆ ಮಕ್ಕಳೇ, ಮುಂದೆ ಯಾವುದು ಅಂತ ತೋರಿಸ್ತೀನಿ, ಅದನ್ನು ನೋಡಿ ಹೇಳಿ ಮಕ್ಕಳೇ. ಇಲ್ಲಿ ಎಲ್ಲ ನಮಗೆ ಬೇಕಾಗಿರುವಂಥ ನಾವು ಇಲ್ಲಿ ಬಂದು ತಗೊತೀವಿ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್.
ಇದು ಮಾರುಕಟ್ಟೆ, ಮಾರ್ಕೆಟ್. ಓಕೆ, ನಾನಿವಾಗ ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದನ್ನು ಸರಿಯಾಗಿ ನೋಡಿ ಉತ್ತರ ಹೇಳಬೇಕು. ಇದು ಯಾವುದು ಅಂತ ಹೇಳಿ. ಇಲ್ಲಿ ತುಂಬ ಪುಸ್ತಕಗಳಿರುತ್ತೆ ಅಂತ ಹೇಳಿದ್ದೆ. ವೆರಿ ಗುಡ್. ಇದು ಗ್ರಂಥಾಲಯ, ಪುಸ್ತಕಾಲಯ, ಲೈಬ್ರರಿ. ಓಕೆ ಮಕ್ಕಳೇ, ನಾನು ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಇಲ್ಲಿ ನಾವು ಮೂವೀಸ್ ನೋಡ್ತೀವಿ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಚಿತ್ರಮಂದಿರ, ಥಿಯೇಟರ್. ಓಕೆ ಮಕ್ಕಳೇ, ನಾನಿವಾಗ ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ. ಇಲ್ಲೋಗಿ ಮರಳಲ್ಲಿ ಆಟ ಆಡಿ ಮರಳಿನ ಮನೆ ಎಲ್ಲ ಕಟ್ತೀವಿ ಅಂತ ಹೇಳಿದ್ದೆ. ಯಾವುದು ಗೊತ್ತಾಯ್ತಾ ಮಕ್ಕಳೇ? ಗುಡ್, ಬೀಚ್, ಸಮುದ್ರದ ದಡ. ಓಕೆ, ನಾನಿವಾಗ ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಓಕೆ ಮಕ್ಕಳೇ, ನಾವು ಬರೆಯುವಂಥ ಲೆಟರ್ಸ್ ಎಲ್ಲ ಇಲ್ಲೋಗಿ ಅಲ್ಲಿಂದ ಬೇರೆ ಬೇರೆ ವಿಳಾಸಕ್ಕೆ ಹೋಗುತ್ತೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ವೆರಿ ಗುಡ್. ಇದು ಪೋಸ್ಟ್ ಆಫೀಸ್, ಅಂಚೆ ಕಚೇರಿ. ಓಕೆ ಮಕ್ಕಳೇ, ನಾನಿವಾಗ ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದು ನೋಡಿ ಯಾವುದು ಅಂತ ಹೇಳಬೇಕು. ಇಲ್ಲಿ ನೋಡಿ, ಇಲ್ಲಿ ಡಾಕ್ಟರ್ಸ್ ಎಲ್ಲ ಇರ್ತಾರೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ವೆರಿ ಗುಡ್. ಇದು ಆಸ್ಪತ್ರೆ, ಹಾಸ್ಪಿಟಲ್. ಓಕೆ ಮಕ್ಕಳೇ, ನಾವು ಇವಾಗ ಇನ್ನೊಂದು ಹೇಳ್ತೀನಿ, ಅದು ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಇಲ್ಲಿ ನಾವು ಅಜ್ಜಿ ತಾತ ಜೊತೆ ಹೋಗ್ತೀವಿ, ತುಂಬ ಹೂಗಳಿರುತ್ತೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ವೆರಿ ಗುಡ್. ಇದು ಉದ್ಯಾನವನ, ಪಾರ್ಕ್, ಗಾರ್ಡನ್ ಅಂತ ಹೇಳ್ತೀವಿ. ಗುಡ್. ಓಕೆ ಮಕ್ಕಳೇ, ಇಲ್ಲಿ ಸರಿಯಾಗಿ ನೋಡಿ ಹೇಳಿ ಇದು ಯಾವುದು ಅಂತ. ಇಲ್ಲಿ ನಾವು ಹಣ ಇಡ್ತೀವಿ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್. ಇದು ಬ್ಯಾಂಕ್. ಓಕೆ, ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಇಲ್ಲಿ ನೋಡಿ, ಇಲ್ಲಿ ಬಸ್ಗಳು ಬಂದು ನಿಲ್ಲುತ್ತೆ ಹೋಗುತ್ತೆ ಅಂತ ಹೇಳಿದ್ದೆ. ಗೊತ್ತಾಯ್ತಾ ಮಕ್ಕಳೇ ಯಾವುದು ಅಂತ? ಗುಡ್. ಬಸ್ ನಿಲ್ದಾಣ, ಬಸ್ ಸ್ಟಾಪ್. ಓಕೆ ಮಕ್ಕಳೇ, ನಾವು ಇವಾಗ ನಮ್ಮ ನಗರದಲ್ಲಿ ಏನೇನಿರುತ್ತೆ, ನಮ್ಮ ಸುತ್ತಮುತ್ತ ಏನೇನಿದೆ, ಯಾವ್ಯಾವುದಕ್ಕೆ ಏನೇನಂತ ಕರಿತೀವಿ ಅಂತ ನಮಗಿವಾಗ ಎಲ್ಲ ಗೊತ್ತಾಯಿತು. ಎಲ್ಲರೂ ಸರಿಯಾಗಿ ಉತ್ತರ ನೀಡಿದ್ದೀರಾ, ನೀವೆಲ್ಲ ಚೆನ್ನಾಗಿ ಕಲ್ತಿದ್ದೀರಾ ಅಲ್ವಾ? ಪೆಬಲ್ಸ್ ಕನ್ನಡ